ನಡುಗ್ತಾ ಇರೋ ಕೈಗಳಿಂದ ಫೋನ್ ಹಿಡ್ಕೊಂಡ ಸುರಕ್ಷಾ ತನ್ನ ಹೆಸರು ಫೋಟೋದಿಂದ ಅನನ್ಯ ಮಾಡಿದ ಚಾಟಿಂಗ್ ನೋಡ್ತಿದ್ರೆ ಅವಳಿಗೆ ಕೋಪ, ಆವೇಶ, ಬೇಸರ ಎಲ್ಲವೂ ಒಮ್ಮೆಲೆ ಆವರಿಸಿದ್ವು. ಮೇಲಕ್ಕೆ ಸರಿಸುತ್ತಲೇ ಹೋಗ್ತಿದ್ದ ಸುರಕ್ಷಾ ಕೆಲವು ಕಡೆ ತುಂಬ ಅಸಭ್ಯವಾಗಿದ್ದ ಚಾಟಿಂಗ್ ನೋಡಿ ಇನ್ನು ಮುಂದೆ ನೋಡಲಾಗದೆ ಫೋನ್ ನೆಲಕ್ಕೆ ಬೀಳಿಸಿದ್ಲು. ಕ್ಷಮಿಸು ಸುರಕ್ಷಾ, ಇದನ್ನು ನಿನಗೆ ತೋರಿಸಿ ನಿನ್ನನ್ನು ಬೇಸರ ಮಾಡಬೇಕು ಅಂತಲ್ಲ, ಆದರೆ ನಿನಗೆ ಈ ನಿಜ ತಿಳಿಲೇಬೇಕು. ನಿನ್ನ ಬಗ್ಗೆ ನನ್ನ ನಡವಳಿಕೆಗೆ ಕಾರಣ ನಿನಗೆ ತಿಳಿಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ಇದನ್ನು ತೋರಿಸಿದೆ ಅಷ್ಟೆ. ನಿನ್ನನ್ನು ನೋಯಿಸಬೇಕು ಅನ್ನೋ ಆಸೆ ನನಗಿಲ್ಲ. ಇದೆಲ್ಲವನ್ನು ನಿನಗೆ ಯಾವಾಗಲೂ ಹೇಳಬೇಕು, ತೋರಿಸ್ಬೇಕು. ನಾನು ಮಾಡಿದ ತಪ್ಪನ್ನು ಒಪ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡೆ ನಾನು ಇಂಡಿಯಾಕ್ಕೆ ಬಂದೆ. ಅಂದರೆ ಇದೆಲ್ಲ ಮಾಡಿದ್ದು ನಾನಲ್ಲ ಅಂತ ನಿನಗೆ ಹೇಗೆ ತಿಳಿತು? ಯಾವಾಗ ತಿಳಿತು? ಕೇಳಿದ್ಲು ಸುರಕ್ಷಾ. ಮತ್ತೆ ಸಾಮ್ರಾಟ್ನ ಮಾತುಗಳು. ವಿಜ್ಜು ತೀರ್ ಹೋಗಿದ್ದು, ವೈಶಾಲಿಯವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟಿದ್ದು, ಶ್ರೀನಿವಾಸ್ ಅವರ ಮಾನಸಿಕ ಕುಗ್ಗುವಿಕೆ, ಇವೆಲ್ಲದರಿಂದ ಪೂರ್ತಿಯಾಗಿ ಸುಸ್ತಾಗಿ ಹೋಗಿದ್ದ ಸಾಮ್ರಾಟ್ ಸ್ವಂತ ತಮ್ಮನನ್ನೇ ಕಾಪಾಡ್ಕೊಳ್ಳೋದಕ್ಕಾಗಲಿಲ್ವಲ್ಲ ಅನ್ನೋ ನೋವು ಒಂದು ಕಡೆ, ವೈಶಾಲಿ ಅವರನ್ನು ಗುಣಪಡಿಸಲು ಆಗ್ತಿಲ್ವಲ್ಲ ಅನ್ನೋ ಸಂಕಟದಿಂದ ತನ್ನ ವೃತ್ತಿಯನ್ನು ಕೂಡ ಕೆಲವು ದಿನಗಳ ಕಾಲ ಬಿಟ್ಟುಬಿಟ್ಟಿದ್ದ. ಹೀಗೆ ಬೇಸರದಲ್ಲಿದ್ದ ಸಾಮ್ರಾಟ್ಗೆ ಆಫೀಸ್ನಿಂದ ಫೋನ್ ಬರಲು ಅನಿವಾರ್ಯವಾಗಿ ಆಫೀಸ್ ಕೆಲಸಗಳನ್ನು ತಾನು ನೋಡ್ಕೊಳ್ಬೇಕಾಗಿ ಬಂತು. ಆಗಲೇ ವಿಜ್ಜು ಬಗ್ಗೆ ಆಲೋಚನೆ ಮಾಡಿ ಡಿಟೆಕ್ಟಿವ್ ಭೇಟಿಯಾಗಿದ್ದು. ಆ ಪತ್ತೇದಾರ ಸುರಕ್ಷಾಳ ಹೆಸರು ಫೋಟೋ ಜೊತೆ ಮಾಹಿತಿ ಕೊಟ್ಟಿದ್ದ. ಹಾಗೆ ಇಂಡಿಯಾಗೆ ಬಂದ ಸಾಮ್ರಾಟ್ ಸುರಕ್ಷಾಳನ್ನು ನೋಯಿಸಬೇಕು, ಹಾಗೆ ಬಂತು ಅಂತ ಹೇಳ್ದ. ನಾನು ನಿನ್ನನ್ನು ಕಾಡಬೇಕು ಅಂದ್ಕೊಂಡಿದ್ದೆ. ನನ್ನ ತಮ್ಮನನ್ನು ಹೇಗೆ ನೋಯಿಸಿದೆಯೋ, ಯಾವ ಕ್ಯಾರೆಕ್ಟರ್ ತೋರಿಸಿ ನನ್ನ ತಮ್ಮನನ್ನು ಬಲೆಗೆ ಹಾಕಿದೆಯೋ ಅದೇ ನಿನ್ನ ವ್ಯಕ್ತಿತ್ವದ ಮೇಲೆ ಕಲೆ ಹಾಕಬೇಕು ಅಂತ ಅಂದ್ಕೊಂಡೆ. ನಿನ್ನನ್ನು ದೈಹಿಕವಾಗಿ ಹಿಂಸಿಸಬೇಕು ಅಂತ ನನಗೆ ಸ್ವಲ್ಪವೂ ಇರಲಿಲ್ಲ, ಆದರೆ ನಿನ್ನನ್ನು ಮಾನಸಿಕವಾಗಿ ಕೊಂದು ಹಾಕಬೇಕು ಅಂತ ಅಂದ್ಕೊಂಡೆ. ನಿನ್ನ ಗೌರವ ಹಾಳು ಮಾಡಬೇಕು ಅಂದ್ಕೊಂಡೆ. ನೀನು ಮಾಡಿದ ತಪ್ಪು ನಿನಗೆ ತಿರುಗಿ ಬೀಳಬೇಕು ಅಂದ್ಕೊಂಡೆ. ನಿನ್ನ ಗೆಳೆಯರ ಮುಂದೆ ನಿನ್ನ ಮರ್ಯಾದೆ ತೆಗಿಬೇಕು ಅಂದ್ಕೊಂಡೆ ಹೊರತು ನಿನ್ನನ್ನು ದೈಹಿಕವಾಗಿ ಹೀಗೆ ಮಾಡಬೇಕು ಅಂತ ನಾನು ಎಂದಿಗೂ ಅಂದ್ಕೊಂಡಿರಲಿಲ್ಲ. ಆದರೆ ಆ ದಿನ ಆರ್ಯನ್ ಆಕ್ಸಿಡೆಂಟ್ ಆದ ದಿನ, ವಿಜ್ಜು ನಿನ್ನನ್ನು ಭೇಟಿಯಾದ ದಿನ ಮಾತಾಡಿದ ಮಾತುಗಳು ಕೂಡ ಒಂದಾದವು. ನೀವು ಒಮ್ಮೆ ಆರ್ಯನ್ ಆಕ್ಸಿಡೆಂಟ್ ಆದ ದಿನ, ವಿಜ್ಜು ಅರೆಸ್ಟ್ ಆದ ದಿನ, ಕೊನೆಯದಾಗ ಅವರಿಬ್ಬರ ಜೊತೆ ಮಾತಾಡಿದ ಮಾತುಗಳನ್ನ ನೋಡಬಹುದು. ಅದಕ್ಕೆ ನಾನು ಆರ್ಯನ್ ಶ್ರೀಗಿನ ಕೊನೆಯ ಮಾತುಗಳು ಕಿರುಕುಳ, ಟೀಸಿಂಗ್ ಎಂಬ ಪದಗಳನ್ನ ವಿಶೇಷವಾಗಿ ತೋರಿಸಿದ್ದೆ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ವಿಜ್ಜು ಸಾಯುವ ಮುಂಚೆ ಕೂಡ ತನ್ನ ಹತ್ರ ಇಷ್ಟು ದಿನ ನನ್ನ ಜೊತೆ ಪ್ರೀತಿ ನಾಟಕ ಮಾಡಿದ್ದಾಳೆ. ನನ್ನನ್ನು ಪ್ರೀತಿಸೋದು ಇಷ್ಟ ಇಲ್ಲ ಅಂತ ಹೇಳಿದರೂ ನಾನು ಬಿಟ್ಬಿಡ್ತಿದ್ದೆ ಅಣ್ಣ, ಆದರೆ ನಾನು ಅವಳಿಗೆ ಕಿರುಕುಳ ನೀಡ್ತಿದ್ದೀನಿ ಅಂತೆ. ಇವು ಟೀಸಿಂಗ್ ಕೇಸ್ ಹಾಕಿದ್ಲು ಅಣ್ಣ ಅಂತ ಅಳುತ್ತಾ ಹೇಳಿದ ವಿಜಯ್ ಅಂತ ಕೇಳಿದ ಸಾಮ್ರಾಟ್, ನೀನು ಆರ್ಯನ್ ಜೊತೆ ಅದೇ ಮಾತುಗಳನ್ನ ಹೇಳೋದನ್ನು ನಾನು ಕೇಳಿಸ್ಕೊಂಡೆ. ಅದೇ ದಿನ ಆರ್ಯನ್ ಆಕ್ಸಿಡೆಂಟ್ ಆಗಿದ್ದು, ಆರ್ಯನ್ ಸಾವು ಬದುಕಿನ ಮಧ್ಯೆ ಇದ್ದದ್ದು ಎಲ್ಲವನ್ನ ನೋಡಿದ ನನಗೆ ಇಲ್ಲಿ ಆರ್ಯನ್ ಬದಲು ವಿಜಯ್ ಕಂಡ. ಅವನ ತಂದೆ ತಾಯಿಯ ಜಾಗದಲ್ಲಿ ನನ್ನ ತಂದೆ ತಾಯಿ ಕಂಡ್ರು. ಇಷ್ಟೊಂದು ಜನರ ಅಳುವಿಗೆ ಕಾರಣವಾದ ನಿನ್ನನ್ನು ಸುಮ್ಮನೆ ಬಿಡಬಾರ್ದು ಅಂದ್ಕೊಂಡೆ. ನಾನು ನನ್ನ ತಮ್ಮ ತೀರ್ ಹೋದ್ಮೇಲೆ ನಾನು ಮೊದಲು ಮಾಡಿದ ಸರ್ಜರಿ ಆರ್ಯನ್ಗೆ ಮಾತ್ರ. ಅದು ಕೂಡ ಆರ್ಯನ್ ಜಾಗದಲ್ಲಿ ನನಗೆ ಅಂದು ನನ್ನ ತಮ್ಮನೇ ಕಂಡ ಸುರಕ್ಷಾ. ಆಪರೇಷನ್ ಮಾಡುವಷ್ಟು ಹೊತ್ತು ಅವನ ರಕ್ತದ ಮುದ್ದಿಯಾಗಿ ಕಟ್ಟಿಕೊಟ್ಟ ನನ್ನ ತಮ್ಮನೇ ಕಾಣಿಸ್ತಿದ್ರೆ ಆ ಕ್ಷಣ ನನ್ನ ಮನಸ್ಸು ಅನುಭವಿಸಿದ ವೇದನೆ ನರಕಕ್ಕಿಂತ ಹೆಚ್ಚಾಗಿತ್ತು. ಆಪರೇಷನ್ ಮುಗಿದ್ರೂ ನನ್ನಲ್ಲಿ ತಣ್ಣಗಾಗದ ಆವೇಶ ಮೊದಲ ಬಾರಿಗೆ ಕುಡಿತವನ್ನು ಬಯಸಿತು, ಮಾನಸಿಕ ನೆಮ್ಮದಿಗಾಗಿ. ಆ ಕುಡಿತದ ಅಮಲಿನಲ್ಲಿ ತಣ್ಣಗಾದ ಮನಸ್ಸಿನ ಆವೇಶ ನಿನ್ನನ್ನು ನೋಡಿದ ತಕ್ಷಣ ಮತ್ತೆ ಹೆಚ್ಚಾಗಿ ಅರಿವಿಲ್ಲದೆ ಹಾಗೆ ಮೃಗದಂತೆ ವರ್ತಿಸುವಂತೆ ಮಾಡಿತು. ಆ ನಂತರವು ನಿನ್ನ ಬಗ್ಗೆ ನಡೆದುಕೊಂಡ ರೀತಿಗಾಗಿ ನನ್ನ ಮನಸ್ಸು ನನ್ನನ್ನು ಸುಡುತ್ತಲೇ ಇದ್ದರೆ ಆರ್ಯನ್ ನೆನಪಾದ ಪ್ರತಿ ನಿಮಿಷ ನಾನು ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಿತ್ತು. ಆ ನಂತರ ನಾನು ನಿನ್ನನ್ನು ಬಿಟ್ಟು ಅಮೇರಿಕಾಗೆ ಬಂದ ಮೇಲೆ ಆ ಪತ್ತೇದಾರಿ ಸಂಸ್ಥೆಯವರು ಬಂದು ಅವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ರು. ಆಗಲೇ ವಿಜ್ಜು ಫೋನ್ನಲ್ಲಿ ಬ್ಯಾಕಪ್ ಮಾಡಿದ ಇತಿಹಾಸ ಕೂಡ ಕೊಟ್ಟರು. ಅವರು ಮಾತುಗಳಿಂದ ನನಗೆ ಕ್ಷಮೆ ಹೇಳಿ ತಪ್ಪು ತಿದ್ದುಕೊಂಡ್ವು ಅಂದ್ಕೊಂಡ್ರು.
ಆದರೆ ನಾನು ನಿನ್ನ ಜೊತೆ ನಡೆದುಕೊಂಡ ರೀತಿ ಸಾರಿ ಅನ್ನೋ ಒಂದು ಪದದಿಂದ ಸರಿ ಹೋಗುವಂಥದ್ದಲ್ಲ. ಅದಕ್ಕೆ ಇಂಡಿಯಾಕ್ಕೆ ಬಂದು ನಿನ್ನ ಕಾಲು ಹಿಡಿದಾದರೂ ಕ್ಷಮೆ ಕೇಳೋಣ ಅಂತ ಬಂದೆ. ಆದರೆ ಆ ದಿನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕಾಯಿತು. ನಿನಗಾಗಲೇ ಸತ್ಯ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ನೀನಿದ್ದ ಪರಿಸ್ಥಿತಿಯಲ್ಲಿ ನಿನಗಿವೆಲ್ಲ ಹೇಳಿ ನಿನ್ನ ಆರೋಗ್ಯವನ್ನು ಇನ್ನೂ ಹಾಳು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಿನಗೆ ಆಗ ಹೇಳೋದಕ್ಕಾಗಲಿಲ್ಲ. ನನ್ನಿಂದ ಹಾಳಾದ ಜೀವನ ನಾನೇ ಸರಿಪಡಿಸ್ಬೇಕು ಅನ್ನೋ ಆಲೋಚನೆಯಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ. ಒಪ್ಕೊಳ್ತೀನಿ, ಆಗ ನನಗೆ ನಿನ್ನ ಮೇಲೆ ಯಾವುದೇ ಪ್ರೀತಿ ಇರಬಹುದು. ಆದರೆ ನಿನ್ನ ಬಗ್ಗೆ ಜವಾಬ್ದಾರಿ, ಕಾಳಜಿ ಎಲ್ಲವೂ ಇತ್ತು. ನನ್ನಿಂದ ಯಾವ ಹೆಣ್ಣುಮಗಳು ಅನುಭವಿಸಿದ ನರಕವನ್ನು ಅನುಭವಿಸಿದಾಳೆ. ಮತ್ತೆಂದಿಗೂ ಬೇಸರವಾಗದಂತೆ ನೋಡಿಕೊಳ್ಬೇಕು ಅಂದ್ಕೊಂಡೆ. ಅಷ್ಟೇ ಹೊರತು ನನಗೆ ಬೇರೆ ಯಾವ ಉದ್ದೇಶವೂ ಇರಲಿಲ್ಲ ಅಂದ ಸಾಮ್ರಾಟ್ ತಲೆ ತಗ್ಗಿಸಿ. ನಾನು ಮಾಡಿದ ತಪ್ಪು ಅಂತ ಒಪ್ಕೊಳ್ತೀನಿ. ಅದಕ್ಕಾಗಿ ನಾನು ನಿನಗೆ ಜೀವನ ಪೂರ್ತಿ ಕ್ಷಮೆ ಕೇಳುತ್ತಲೇ ಇರ್ತೀನಿ. ನನ್ನ ತಪ್ಪಿಗೆ ನೀನೇನು ಮಾಡಿದ್ರೂ, ಎಂಥ ಶಿಕ್ಷೆ ನೀಡಿದ್ರೂ ನಾನು ಅನುಭವಿಸೋದಕ್ಕೆ ಸಿದ್ಧನಿದ್ದೀನಿ ಎನ್ನುತ್ತಾ ಭಾವುಕನಾಗಿ ಒಮ್ಮೆಲೆ ಮೊಣಕಾಲು ಊರಿ ಕೂತುಬಿಟ್ಟ ಸಾಮ್ರಾಟ್ ಹೇಳಿದ್ದನ್ನೆಲ್ಲ ಕೇಳಿದ ಸುರಕ್ಷಾ ಕಣ್ಣೀರಿನಿಂದ ಸಾಮ್ರಾಟ್ನ ಹೆಗಲಿಡಿದು, ನನ್ನ ಫೋಟೋದಿಂದ ಇಷ್ಟೆಲ್ಲ ನಡೀತಿದ್ರು ನಾನು ತಿಳ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಅಲ್ಲಿ ನನ್ನದು ಕೂಡ ಸ್ವಲ್ಪ ತಪ್ಪಿದೆ ಇರುತ್ತೆ. ಅದಕ್ಕೆ ವಿಜಯ್ಗೆ ಹಾಗಾಗಲು, ಅದರ ಫಲವಾಗಿ ನಿಮ್ಮ ಮನೆಯವರಿಗೆ ಹಾಗಾಗಲು ನೇರವಾಗಲ್ದಿದ್ರೂ ಪರೋಕ್ಷವಾಗಿ ನಾನೇ ಕಾರಣ. ಅದಕ್ಕೆ ನಾನು ನಿನಗೆ ಮನಸಾರೆ ಕ್ಷಮೆ ಕೇಳ್ತಿದ್ದೀನಿ ಸಾಮ್ರಾಟ್. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋದಕ್ಕಾಗಲ್ಲ. ಆದರೆ ಒಂದು ನೆನಪಿಟ್ಟುಕೋ ಸಾಮ್ರಾಟ್, ನಾನು ಕ್ಷಮೆ ಕೇಳ್ತಾ ಇರೋದು ಕೂಡ ಕೇವಲ ವಿಜಯ್ಗೆ ಮಾತ್ರ. ನನ್ನಿಂದ ವಿಜಯ್ ಅನುಭವಿಸಿದ ಮಾನಸಿಕ ನೋವಿಗೆ ಮಾತ್ರ. ಅಂತೆಯೇ ನೀನು ಮಾಡಿದ್ದನ್ನು ನಾನೆಂದಿಗೂ ಒಪ್ಪಲಾರೆ ಸಾಮ್ರಾಟ್. ಕಾರಣ ಏನೇ ಇರಲಿ, ಆದರೆ ನೀನು ಮಾಡಿದ್ದು ಮಾತ್ರ ತಪ್ಪೆ. ನಿನ್ನ ತಪ್ಪನ್ನು ನಾನೆಂದಿಗೂ ಸಮರ್ಥಿಸ್ಕೊಳ್ಳಲಾರೆ. ಅದನ್ನು ಕ್ಷಮಿಸೋದಕ್ಕೂ ಕೂಡ ಆಗಲ್ಲ ಅಂದು ಸುರಕ್ಷಾ. ಸಾಮ್ರಾಟ್ ಸುರಕ್ಷಾಳ ನಿರ್ಧಾರ ಏನೇ ಇರಲಿ ಅದನ್ನು ಎದುರಿಸಲು ಸಿದ್ಧನಾಗಿಯೇ ಇದ್ದಿದ್ದರಿಂದ ಅಲ್ಲಿಂದ ಎದ್ದು ಮೌನವಾಗಿ ತನ್ನ ರೂಮ್ಗೆ ಹೋದ. ಸಾಮ್ರಾಟ್ ಹೋದ ಮೇಲೆ ಸುರಕ್ಷಾ ಆಲೋಚನೆಯಲ್ಲಿ ಬಿದ್ಲು. ನಿಜಕ್ಕೂ ತನ್ನ ಫೋಟೋದಿಂದ ಯಾಕೆ ಅಕೌಂಟ್ ಕ್ರಿಯೇಟ್ ಮಾಡಿ ಹಾಗೆ ಮಾಡಿದ್ದು? ಅಸಲಿಗೆ ತನ್ನ ಫೋಟೋ ಅನನ್ಯ ಹತ್ರ ಹೇಗೋಯ್ತು ಅಂತ ಆಲೋಚನೆಗೆ ಬಿದ್ಲು ಸುರಕ್ಷಾ MBBS ಮೊದಲ ವರ್ಷದ ಪರೀಕ್ಷೆಗಳು ಮುಗಿದಿದ್ದರಿಂದ ಅವರ ಬ್ಯಾಚ್ ಎಲ್ಲರೂ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು. ಅವ್ರ ಜೊತೆಯಲ್ಲಿ ಸುರಕ್ಷಾ ಕೂಡ. ಸುರಕ್ಷಾ, ಬಿಂದು, ಆರ್ಯನ್, ನವೀನ್, ನಿವಾಸ್, ಇನ್ನೂ ಅವ್ರ ಜೊತೆ ಕೆಲವು ಮಂದಿ, ಇವರೆಲ್ಲರೂ ಒಂದು ತಂಡ. ಅನನ್ಯ ಮಾತ್ರ ಬೇರೆ ತಂಡ. ಇಲ್ಲಿ ಆರ್ಯನನ್ನು ಅನನ್ಯ ಒಂದು ಕಡೆಯಿಂದ ಪ್ರೀತಿಸ್ತಿದ್ರೆ ಆರ್ಯನ್ ಸುರಕ್ಷಾಳನ್ನು ಪ್ರೀತಿಸ್ತಿದ್ದಾನೆ. ನಿವಾಸ್ ಮಾತ್ರ ಇಂಥ ಪ್ರೀತಿಯಂಥ ಗಂಭೀರ ಸಂಬಂಧಗಳಿಗೆ ಬಹಳ ದೂರ ಇರ್ತಿದ್ದ. ಅವನದು ಏನಿದ್ರು ಯೂಸ್ ಆ್ಯಂಡ್ ಥ್ರೋ ಆ ರೀತಿ ಅವನು. ನಿವಾಸ್ ಬ್ಯಾಚ್ ಥರವೇ ಇದ್ಲು ಅನನ್ಯ ಕೂಡ. ಅನನ್ಯಾಗೆ ಆರ್ಯನ್ ಮೇಲೆ ಕೇವಲ ಕ್ರಷ್ ಮಾತ್ರ ಇತ್ತು. ಇನ್ನು ಸುರಕ್ಷಾ ಸಾಮಾನ್ಯವಾಗಿ ಚೂಡಿದಾರ್ ಅಥವಾ ಜೀನ್ಸ್ ಫುಲ್ ಟಾಪ್ಗಳಲ್ಲಿ ಮಾತ್ರ ಇರ್ತಿದ್ಲು. ಅನನ್ಯ ಮಾತ್ರ ತುಂಬ ಹಾಟಾಗಿ ಕಾಣಿಸ್ಕೊಳ್ತಿದ್ಲು. ಅಷ್ಟು ಮಾಡರ್ನ್ ಆಗಿರ್ತಿದ್ದ ಅನನ್ಯಾಗೆ ಕಾಲೇಜ್ನಲ್ಲಿ ಬಹಳಷ್ಟು ಜನ ಫಾಲೋವರ್ಸ್ ಇದ್ದರು. ಆದರೆ ಆರ್ಯನ್ ಮಾತ್ರ ಆಕೆ ಕಡೆ ನೋಡುತ್ತಾನೂ ಇರಲಿಲ್ಲ. ಯೂನಿವರ್ಸಿಟಿಯಲ್ಲಿ ಹುಡುಗರೆಲ್ಲ ತನ್ನ ಕಡೆ ನೋಡಿ ಜೊಲ್ಲು ಸುರಿಸ್ತಿದ್ರೆ ತಾನು ಬೇಕು ಅಂದ್ಕೊಂಡ ಆರ್ಯನ್ ಮಾತ್ರ ತನ್ನ ಕಣ್ಣೆತ್ತಿಯೂ ನೋಡದೆ ಸುರಕ್ಷಾ ಹಿಂದೆ ಬೀಳ್ತಾ ಇರೋದನ್ನು ಕಂಡು ಅನನ್ಯಾಗೆ ಸುರಕ್ಷಾ ಅಂದರೆ ಒಂದು ಕೆಟ್ಟ ಭಾವನೆ ಶುರುವಾಯಿತು. ಅನನ್ಯ ಯಾವಾಗಲೂ ಸುರಕ್ಷಾ ಜೊತೆ ಅಷ್ಟು ಹತ್ರ ಇರ್ತಿರಲಿಲ್ಲ. ಆರ್ಯನನ್ನು ತನ್ನ ಹಿಂದೆ ಓಡಾಡುವಂತೆ ಮಾಡ್ಕೊಂಡಿದ್ದಾಳೆ ಅನ್ನೋ ಕೋಪದಿಂದ ಅಸಲಿಗೆ ಸುರಕ್ಷಾ ಜೊತೆ ಸರಿಯಾಗಿ ಮಾತಾಡ್ತಿರಲೂ ಇಲ್ಲ. ಪ್ರವಾಸದಲ್ಲಿ ಹೇಗಾದರೂ ಮಾಡಿ ಸುರಕ್ಷಾಳನ್ನು ಎಲ್ಲರ ಮುಂದೆ ಅವಮಾನ ಮಾಡಬೇಕು. ಅದರಿಂದ ಆರ್ಯನ್ ಆಕೆಯನ್ನು ಕಣ್ಣೆತ್ತಿಯೂ ನೋಡ್ದಂತೆ ಮಾಡಬೇಕು ಅಂದ್ಕೊಂಡಿದ್ಲು. ಆದರೆ ಸುರಕ್ಷಾಗೆ ನೆರಳಿನಂತೆ ಯಾವಾಗಲೂ ಆರ್ಯನ್ ಜೊತೆಯಲ್ಲೇ ಇದ್ದು ಆಕೆಯನ್ನು ಯಾವಾಗಲೂ ಕಾಪಾಡ್ತಿದ್ದ. ಸುರಕ್ಷಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ಬಳಸ್ತಾ ಇರಲಿಲ್ಲ. ಅದೇ ಅನನ್ಯಾಗೆ ವರವಾಯಿತು.
ಟ್ರಿಪ್ನಲ್ಲಿ ಎಲ್ಲರೂ ಗುಂಪಾಗಿ ಕೆಲವು ಫೋಟೋಗಳನ್ನ ತೆಗೆದಿದ್ದಾಗ ಅನನ್ಯ ತೆಗೆಸ್ಕೊಂಡು ಫೋಟೋ ಒಂದನ್ನು ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಾಕಿದ್ಲು. ಗೊತ್ತಿಲ್ಲದೆಯೇ ಆ ಫೋಟೋದಲ್ಲಿ ಹಿಂದೆ ಸುರಕ್ಷಾ ಕೂಡ ಬಂದಿದ್ದರಿಂದ ಅನನ್ಯಾಗೆ ಆ ಫೋಟೋಗೆ ಬಂದ ಕಮೆಂಟ್ಸಲ್ಲಿ ಪ್ರತಿಯೊಬ್ಬರು ಹಿಂದೆ ಇರೋ ಸುರಕ್ಷಾಳನ್ನೇ ಗುರುತಿಸಿ ಆ ಪಿಂಕ್ ಕಲರ್ ಚೂಡಿದಾರ್ ಅದ್ಭುತವಾಗಿದೆ ಎನ್ನುತ್ತಾ ನೂರಾರು ಕಮೆಂಟ್ಗಳು, ಸಾವಿರಾರು ಲೈಕ್ಸ್ ಬಂದಿದ್ದನ್ನು ಕಂಡು ತಡ್ಕೊಳ್ಳೋದಕ್ಕಾಗಲಿಲ್ಲ ಅನನ್ಯಾಳಿಗೆ. ಇದರಿಂದ ಬಹಳಾನೇ ಸಿಟ್ಟನ್ನು ಅನುಭವಿಸಿದ್ಲು ಅನನ್ಯ. ಪ್ರತಿಯೊಬ್ಬರು ಕೂಡ ಕೇವಲ ಅವಳ ಬಗ್ಗೆನೇ ಮಾತಾಡ್ತಾ ಇದ್ದದ್ದು ಅನನ್ಯಾಗೆ ಅರಗಿಸ್ಕೊಳ್ಳಲದ್ದ ತುತ್ತಾಗಿತ್ತು. ಅಸಲಿ ಆರ್ಯನ್ ತನ್ನ ಕಡೆ ನೋಡ್ತಾ ಇಲ್ಲ ಅನ್ನೋ ಸಿಟ್ಟಿನಲ್ಲಿ ಇದ್ದ ಅನನ್ಯಾಳಿಗೆ ಕನಿಷ್ಠ ತನ್ನ ಪೋಸ್ಟ್ನಲ್ಲಿ ಕೂಡ ತನ್ನ ಬಗ್ಗೆ ಅಲ್ಲದೆ ತನ್ನ ಹಿಂದೆ ಎಲ್ಲೋ ಇದ್ದ ಸುರಕ್ಷಾ ಬಗ್ಗೆ ಹೊಗಳಿದ್ದನ್ನು ಕಂಡು ಸಿಟ್ಟು ಬಂತು. ಆ ಕೋಪದಲ್ಲಿ ತಾನು ಏನು ಮಾಡ್ತಿದ್ದೀನಿ ಎಂಬುದನ್ನೇ ಮರೆತು ಹೋದ್ಲು. ಅಸಲಿಗೆ ಅನನ್ಯಾಗೆ ಸುರಕ್ಷಾಳನ್ನು ಆರ್ಯನ ಮುಂದೆ, ಕಾಲೇಜಿನ ಎಲ್ಲರ ಮುಂದೆ ಅವಳ ಮರ್ಯಾದೆಯನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಆರ್ಯನ ಪ್ರತಿ ಬಾರಿ ಆಕೆ ಪಕ್ಕದಲ್ಲಿರ್ತಿದ್ರಿಂದ ಅದು ಸಾಧ್ಯವಾಗಲಿಲ್ಲ. ಅದಕ್ಕೆ ಜೊತೆಯಾಗಿ ಈಗ ಪೋಸ್ಟ್ನಲ್ಲಿ ಕೂಡ ತನಗಲ್ಲದೆ ತನ್ನ ಪಕ್ಕದಲ್ಲಿದ್ದ ಸುರಕ್ಷಾಳನ್ನು ಮೆಚ್ಚಿದ್ರಿಂದ ಕೋಪದಲ್ಲಿದ್ದ ಅನನ್ಯಾಳ ಬುದ್ಧಿ ಕೆಟ್ಟದಾಗಿ ಯೋಚಿಸಿತು. ಕೂಡಲೇ ಆ ಫೋಟೋದಲ್ಲಿದ್ದ ಸುರಕ್ಷಾಳ ಫೋಟೋ ಝೂಮ್ ಮಾಡಿ ಆ ಫೋಟೋ ಇಟ್ಟು ಸುರಕ್ಷಾ ಹೆಸರಲ್ಲಿ ಒಂದು ID ಕ್ರಿಯೇಟ್ ಮಾಡಿದ್ಲು. ಆ IDಯಿಂದ ಮೊದಲು ಕೆಲವು ಜನರನ್ನು ಆರಿಸಿ ಗೆಳೆತನದ ರಿಕ್ವೆಸ್ಟ್ ಕಳಿಸಿದ್ಲು. ಅದರಲ್ಲಿ ಸಿಕ್ಕವನೇ ನಮ್ಮ ಸಾಮ್ರಾಟ್ ತಮ್ಮ ವಿಜಯ್. ಮೊದಲು ವಿಜಯ್ ಜೊತೆ ಗೆಳೆತನದ ಚಾಟ್ ಮಾಡಿದ ಆಕೆಗೆ ವಿಜಯ್ ಅಮೆರಿಕದವನು ಅಂತ ತಿಳಿಯುತ್ತಿದ್ದಂತೆ ನಿಧಾನವಾಗಿ ಅವನನ್ನು ತನ್ನ ಬಲೆಗೆ ಹಾಕ್ಕೊಂಡ್ಳು. ಆ ನಂತರ ಚಾಟಿಂಗ್ನಲ್ಲಿ ಅವನು ಶ್ರೀಮಂತ ವ್ಯಕ್ತಿ ಅಂತ ತಿಳಿತಾ ಇದ್ದಂತೆ ಮುಗ್ಧ ಮಾತುಗಳಿಂದ ಅವನನ್ನು ಮರಳು ಮಾಡಿ ಪ್ರೀತಿಯಲ್ಲಿ ಬೀಳಿಸಿದ್ಲು ಅವನನ್ನು. ಅಲ್ಲಿಂದ ಸುರಕ್ಷಾ ಹೆಸರಲ್ಲಿ ಸುರಕ್ಷಾ ಫೋಟೋಗಳನ್ನ ಪದೇ ಪದೇ ಯಾವಾಗಲೂ ಒಂದು ಬಾರಿ ತೆಗೆಯುತ್ತಾ ಅವುಗಳನ್ನ ವಿಜಯ್ಗೆ ಕಳಿಸ್ತಾ ಪ್ರೀತಿಯ ನಾಟಕ ಶುರು ಮಾಡಿದ್ಲು ಅನನ್ಯಾಗೆ ಸುರಕ್ಷಾ ಮೇಲೆ ಸೇಡು ತೀರಿಸ್ಕೊಳ್ಳಲು ಆಗಲಿಲ್ಲ ಅನ್ನೋ ನೋವು ಹಾಗೆ ಇದ್ದರೂ ಕೂಡ ಕನಿಷ್ಠ ಸುರಕ್ಷಾ ಹೆಸರು ಮತ್ತು ಫೋಟೋದಿಂದ ತನಗಂತೂ ಹೀಗಾದರೂ ಉಪಯೋಗ ಆಯಿತಲ್ಲ ಅನ್ನೋ ಖುಷಿಯಿಂದ ಇನ್ನೂ ಸುರಕ್ಷಾ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಮತ್ತು ಆರ್ಯನನ್ನು ಕೂಡ ಬಿಟ್ಟುಬಿಟ್ಲು. ಈಗ ಹಣ ಕೊಡಲು, ತನ್ನ ಜೊತೆ ಪ್ರೀತಿಯಿಂದ ಮಾತಾಡಲು, ಬುಜ್ಜಿ ಬಂಗಾರ ಅನ್ನುತ್ತಾ ಮಾತು ಹೇಳಲು ಅಮೇರಿಕಾದಿಂದ ತನಗೊಬ್ಬ ಬಾಯ್ ಫ್ರೆಂಡ್ ಇರೋದ್ರಿಂದ ಹೆಮ್ಮೆಯಿಂದ ಕಾಲೇಜ್ನಲ್ಲಿ ತನ್ನ ಹಿಂದೆ ಬೀಳುವವರನ್ನ ಲಘುವಾಗಿ ಕಾಣತೊಡಗಿದ್ಲು ಅನನ್ಯ. ಹೀಗೆ ಅನನ್ಯ ಸುರಕ್ಷಾ ಮೇಲಿದ್ದ ಕೋಪದಿಂದ ಮಾಡಿದ ಗೆಳೆತನದ ಚಾಟಿಂಗ್ ಪ್ರೀತಿವರೆಗೆ ಹೋಗಿ ಆ ಪ್ರೀತಿಯ ಚಾಟಿಂಗ್ ವಿಜ್ಜುವಿನ ಪ್ರಾಣದ ಮೇಲೆ ಬರುವಂತೆ ಮಾಡಿತು. ಅನನ್ಯ ಯಾವುದೋ ಒಂದು ಸುಳ್ಳು ಹುಟ್ಟಿದಬ್ಬ ದಿನಾಂಕವನ್ನು ಹೇಳಿ ತನ್ನ ಹುಟ್ಟಿದಬ್ಬ ಅಂತ ಹೇಳಿ ಉಡುಗೊರೆಗಳನ್ನ ಪಡೀತಿದ್ಲು. ಹಠಾತ್ತಾಗ ಆ ದಿನವೇ ವಿಜ್ಜು ಇಂಡಿಯಾಗೆ ಬಂದಿದ್ದು ತನ್ನ ಹಾಸ್ಟೆಲ್ ಮುಂದೆ ಕಂಡಿದ್ದನ್ನು ನೋಡಿ ಒಮ್ಮೆಲೆ ನಡುಕ ಶುರುವಾಯಿತು ಅನನ್ಯಾಳಿಗೆ. ಅದಕ್ಕೆ ಆ ದಿನ ವಿಜ್ಜುವನ್ನು ಕಾಲೇಜಿನ ಹೊರಗೆ ನೋಡಿದ ಅನನ್ಯ ಭಯದಿಂದ ಹೆಜ್ಜೆ ಹಿಂದೆ ಹಾಕಿದ್ರೆ ಇದೆಲ್ಲ ಏನೂ ತಿಳಿಯದ ಸುರಕ್ಷಾ ಮಾತ್ರ ತನ್ನ ದಾರಿಯಲ್ಲಿ ತಾನು ಮುಂದೆ ಹೋಗಿದ್ಲು. ಫೋಟೋದಲ್ಲಿದ್ದ ಸುರಕ್ಷಾಳೆ ತನ್ನ ನಿಜವಾದ ಸುರಕ್ಷಾ ಅಂದ್ಕೊಂಡಂತಹ ವಿಜ್ಜು ಸುರಕ್ಷಾಳನ್ನೇ ಹಿಂಬಾಲಿಸಿ ಆಕೆ ಜೊತೆ ಮಾತಾಡಿ ಕೊನೆಗೆ ಪೊಲೀಸರಿಂದ ಅರೆಸ್ಟ್ ಮಾಡಿಸ್ಕೊಂಡು ಆ ನಂತರ ಪ್ರಾಣ ಕಳ್ಕೊಂಡ. ಪತ್ತೆದಾರ ಬಂದು ನಿಜ ಹೇಳಿದ ಮೇಲೆ ಕೋಪದಿಂದ ಪತ್ತೆದಾರ ಸಂಸ್ಥೆಯ ಲೈಸೆನ್ಸನ್ನು ಪೂರ್ತಿಯಾಗಿ ರದ್ದು ಮಾಡಿಸಿದ ಸಾಮ್ರಾಟ್ ಮೊದಲು ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಸುರಕ್ಷಾ ಹತ್ರ ಇಂಡಿಯಾಕ್ಕೆ ಹೊರಟ. ಹಾಗೆ ಇಂಡಿಯಾಕ್ಕೆ ಬಂದ ಸಾಮ್ರಾಟ್ಗೆ ಅನನ್ಯ ಬಗ್ಗೆ ಮೊದಲೇ ಪತ್ತೆದಾರನ ಮೂಲಕ ತಿಳಿದಿದ್ದರಿಂದ ಮೊದಲಿಗೆ ಅನನ್ಯಾಳನ್ನು ಭೇಟಿಯಾಗಿ ಆಕೆ ಕೊಡಬೇಕಾದ ಶಿಕ್ಷೆ ಕೊಟ್ಟ ಮೇಲೆಯೇ ಸುರಕ್ಷಾಳಿಗಾಗಿ ಹೊರಟ. ಅನನ್ಯಾಳಿ ಕೊಟ್ಟ ಶಿಕ್ಷೆ ಏನು ಅನ್ನೋದನ್ನು ಸಾಮ್ರಾಟ್ ಸುರಕ್ಷಾಳ ಜೊತೆ ಹೇಳಿದಾಗ ನಿಮಗೆ ಹೇಳ್ತೀನಿ. ಹಾಗೆ 6 ತಿಂಗಳವರೆಗೆ ಅಸಲಿಗೆ ಸುರಕ್ಷಾ ಇರೋ ಜಾಗವೇ ಸಿಗದಿದ್ದರಿಂದ ಹುಚ್ಚನಂತೆ ಅವಳಿಗಾಗಿ ಹುಡುಕಾಟ ಶುರು ಮಾಡ್ದ.
ಆ ಹುಡುಕಾಟದಲ್ಲಿ ಅವನಿಗೆ ಸುರಕ್ಷಾಳ ವಿಳಾಸ ತಿಳಿಯಿತು. ಆನಂತರ ಸುರಕ್ಷಾ ಕಂಡಿದ್ಲು. ಅದನ್ನೆಲ್ಲ ನೆನಪು ಮಾಡಿಕೊಂಡ ಸುರಕ್ಷಾಗೆ ಇಲ್ಲಿ ಸುರಕ್ಷಾ ನೆನಪು ಮಾಡ್ಕೊಂಡಿದ್ದು ಕೇವಲ ತನ್ನ ಫೋಟೋಗಳು ಹೇಗೆ ಓದ್ವು ಅಂತ ಮಾತ್ರ. ಅಂದರೆ ತಾನು ಟ್ರಿಪ್ಗೆ ಹೋಗಿದ್ದನ್ನು ನೆನಪು ಮಾಡಿಕೊಂಡ್ಳು. ಫೋಟೋಗಳು ಹೇಗೆ ಹೋದ್ವು ಅಂತ ನಾನು ನಿಮಗೆ ತಿಳಿಸ್ದೆ. ಆ ನಂತರ ಸುರಕ್ಷಾ ನಡೆದಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ತನ್ನಿಂದ ಪ್ರಾಣ ಕಳ್ಕೊಂಡ ವಿಜ್ಜು ತೀರ್ ಹೋದ ಕಾರಣದಿಂದ ಈಗಲೂ ನಾವು ಅನುಭವಿಸ್ತಿರೋ ವೈಶಾಲಿ ಅವರನ್ನ, ಶ್ರೀನಿವಾಸ್ ಅವರನ್ನ ನೆನೆದು ಮನಸ್ಸೆಲ್ಲ ಭಾರವಾಯಿತು. ಅಸಲಿಗೆ ಇದೆಲ್ಲ ನನ್ನಿಂದಲೇ. ಕನಿಷ್ಠ ನಾನು ಸ್ವಲ್ಪ ಜಾಗೃತಿಯಾಗಿದ್ದರೂ ಹೀಗೆ ನಡೀತಿರ್ಲಿಲ್ವೇನೋ. ಕನಿಷ್ಠ ಆ ದಿನ ವಿಜ್ಜು ನನ್ನ ಭೇಟಿಯಾದಾಗಲಾದರೂ ನಾನು ಅವನ ಜೊತೆ ಸ್ವಲ್ಪ ಮೃದುವಾಗಿ ಮಾತನಾಡಿದರೆ ಅವನು ಇಂತಹ ನಿರ್ಧಾರ ತಗೊಳ್ತಾ ಇರಲಿಲ್ವೇನೋ. ನಿಜಕ್ಕೂ ನಾನು ಆ ದಿನ ಯಾಕೆ ಅವನ ಜೊತೆ ಹಾಗೆ ಮಾತಾಡಿದ್ನೋ ಏನೋ ಅಂತ ತನ್ನಲ್ಲೇ ತಾನು ಬೇಸರ ಪಡುತ್ತಾ ಆ ದಿನವಿಡೀ ಆಲೋಚನೆಯಲ್ಲಿಯೇ ಕಳೆದ್ಲು. ದಿನವಿಡೀ ಸುರಕ್ಷಾ ರೂಮ್ಗೆ ಬರಲು ಆಗದಿದ್ರೂ ಕೂಡ ರಾತ್ರಿ ಮಾತ್ರ ಸಾಮ್ರಾಟ್ ಖಂಡಿತವಾಗಿಯೂ ಸುರಕ್ಷಾ ರೂಮ್ಗೆ ಬರಲೇಬೇಕು. ಹಾಗೆ ಬಂದ ಸಾಮ್ರಾಟ್ನನ್ನು ಮತ್ತೆ ಮಾತಾಡಿಸಿದ್ಲು ಸುರಕ್ಷಾ. ಸಾಮ್ರಾಟ್, ನಾನು ನಿನ್ನ ಒಂದು ಕೇಳಬೇಕು ಅಂದ್ಲು. ಸಾಮ್ರಾಟ್ ಏನು ಅನ್ನುವಂತೆ ನೋಡ್ತಿದ್ರೆ, ಆದರೆ ಸಾಮ್ರಾಟ್ ಇದೆಲ್ಲ ಅನನ್ಯ ಯಾಕೆ ಮಾಡಿದ್ಲು, ನನ್ನ ಮೇಲೆ ಯಾಕೆ ಅವಳಿಗಷ್ಟು ಕೋಪ ಅಂತ ಕೇಳಿದ್ಲು. ಸಾಮ್ರಾಟ್ ಅನನ್ಯಾಳನ್ನು ಭೇಟಿಯಾದಾಗ ಅವಳು ಹೇಳಿದ ವಿಷಯವನ್ನೇ, ಅಂದರೆ ಆರ್ಯನನ್ನು ಅವಳು ಪ್ರೀತಿಸೋದು, ತನ್ನ ಹೊಟ್ಟೆ ಕಿಚ್ಚಿನಿಂದ ಇದೆಲ್ಲ ಮಾಡಿದ್ದು ಹೇಗೆ ಮಾಡಿದ್ಲು ಅನ್ನೋದನ್ನು ಹೇಳ್ದ. ಅದನ್ನೆಲ್ಲ ಕೇಳಿದ ಸುರಕ್ಷಾ ಆವೇಶದಿಂದ, ಸಾಮ್ರಾಟ್, ನಾನು ಈಗಲೇ ಅನನ್ಯಾಳನ್ನು ಭೇಟಿಯಾಗಬೇಕು. ಅವಳು ಎಷ್ಟು ಕೊಳಕು ಕೆಲಸ ಮಾಡಿದ್ದಾಳೆ ಅಂತ ಅವಳಿಗೆ ಗೊತ್ತಾಗಬೇಕು. ಅವಳು ಮಾಡಿದ ನೀಚ ಕೆಲಸದಿಂದ ಕೇವಲ ತನ್ನ ಖುಷಿಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಒಬ್ಬ ಮುಗ್ಧ ಪ್ರಾಣವನ್ನು ಬಲಿ ತಗೊಂಡಿದ್ದಾಳೆ. 2 ಕುಟುಂಬಗಳನ್ನು ಮಾನಸಿಕವಾಗಿ ಕುಗ್ಸಿದ್ದಾಳೆ. ನನ್ನ ಜೀವನವನ್ನೇ ಹಾಳಾಗುವಂತೆ ಮಾಡಿದ್ದಾಳೆ. ಪಾಪ ಅತ್ತೆ ಇನ್ನೂ ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಿದ್ದಾಳೆ. ಒಬ್ಬ ತಾಯಿಗೆ ತೀರಿಸಲಾಗದ ನೋವು ಕೊಟ್ಟಿದ್ದಾಳೆ. ಇದೆಲ್ಲ ಮಾಡಲು ಹಕ್ಕು ಅವಳಿಗೆ ಯಾರು ಕೊಟ್ಟರು? ಇಷ್ಟೊಂದು ಜನರ ಜೀವನ ಜೊತೆ ಆಟ ಆಡೋ ಹಕ್ಕು ಅವಳಿಗೇನಿದೆ? ಅವಳನ್ನು ನಾನು ಸುಮ್ಮನೆ ಬಿಡಲ್ಲ. ಅವಳನ್ನ ಕೊಂದು ಹಾಕಬೇಕು. ಅವಳನ್ನು ನನ್ನ ಕೈಯಿಂದ ನಾನೇ ಕೊಲ್ಲಬೇಕು ಅಂತ ಆವೇಶದಿಂದ ಕೂಗಾಡ್ತಾ ಇದ್ದರೆ ಸಾಮ್ರಾಟ್ ಸುರಕ್ಷಾಳನ್ನು ಸಮಾಧಾನ ಮಾಡ್ತಾ, ಪ್ಲೀಸ್ ಸುರಕ್ಷಾ, ಈಗಲ್ಲ, ನಾನೇ ನಿನ್ನ ಕರ್ಕೊಂಡು ಹೋಗೋ ಸಮಯ ಬರುತ್ತೆ, ಆಗ ಇಂಡಿಯಾಕ್ಕೆ ಕರ್ಕೊಂಡು ಹೋಗ್ತೀನಿ. ಆದರೂ ಆ ಅನನ್ಯಾಳಿಗೆ ನಾನು ಈಗಾಗಲೇ ಶಿಕ್ಷೆ ಕೊಟ್ಟಿದ್ದೀನಿ. ಇನ್ನು ನಿನಗೆ ಆದ ಅನ್ಯಾಯಕ್ಕೆ ನೀನೇನಾದರೂ ಶಿಕ್ಷೆ ಕೊಡಬೇಕು ಅಂದ್ಕೊಂಡ್ರೆ ಅದು ನಾನು ನಿನ್ನ ಇಂಡಿಯಾಕ್ಕೆ ಕರ್ಕೊಂಡು ಹೋಗ್ತೀನಿ. ಆಗ ಅವಳನ್ನು, ಅವಳ ಪರಿಸ್ಥಿತಿ ನೋಡಿ ನೀನು ಕೊಡಬೇಕಾದ ಶಿಕ್ಷೆ ಕೊಡಬಹುದು. ನಾನು ಬೇಡ ಅನ್ನಲ್ಲ, ಕನಿಷ್ಠ ನಿನ್ನನ್ನು ತಡೆಯೋ ಪ್ರಯತ್ನ ಕೂಡ ಮಾಡಲ್ಲ. ಆದರೆ ಈಗ ನಿನ್ನ ಆರೋಗ್ಯ ಸ್ವಲ್ಪವೂ ಚೆನ್ನಾಗಿಲ್ಲ. ಆದ್ದರಿಂದ ಇಂಡಿಯಾಕ್ಕೆ ಹೋಗಲು ಸಾಧ್ಯವಿಲ್ಲ. ಕೆಲವು ದಿನಗಳ ನಂತರ ನಾವು ಇಂಡಿಯಾಕ್ಕೆ ಹೋಗೋಣ. ಆಗ ಹೋದ ಮೇಲೆ ನೀನು ಅವಳಿಗೆ ಹೇಗೆ ಶಿಕ್ಷೆ ಕೊಟ್ಟರು ನಾನು ಒಪ್ಕೊಳ್ತೀನಿ ಅಂದ. ಸುರಕ್ಷಾ ಕೂಡ ಆಲೋಚನೆ ಮಾಡಿದ್ಲು. ನಿಜವಾಗಿಯೂ ತನ್ನ ಆರೋಗ್ಯ ಈಗ ಅಷ್ಟೊಂದು ಚೆನ್ನಾಗಿಲ್ಲ. ಮಗು ಕೂಡ ಪೂರ್ತಿಯಾಗಿ ಗುಣಮುಖ ಆಗಿಲ್ಲ ಅಂತ ಆಲೋಚಿಸಿ ಸರಿ ಅಂದ್ಲು. ನಂತರ ಸುರಕ್ಷಾ ಸಾಮ್ರಾಟ್ ಜೊತೆ, ಒಂದು ಬಾರಿ ನಾನು ಅತ್ತೆ ರೂಮ್ಗೆ ಹೋಗಿ ಬರಬಹುದಾ? ಅತ್ತೆಯನ್ನು ನೋಡಿ ಬರ್ತೀನಿ ಪ್ಲೀಸ್ ಅಂತ ಕೇಳಿದ್ಲು. ಸುರಕ್ಷಾ ಬಂದಮೇಲೆ ಮೊದಲ ಬಾರಿಗೆ ತನ್ನ ಬಾಯಿಂದ ತಾನೇ ವೈಶಾಲಿ ಅವ್ರನ್ನ ನೋಡ್ತೀನಿ ಅಂದಿದ್ದಕ್ಕೆ ಸಾಮ್ರಾಟ್ ಸ್ವಲ್ಪ ಖುಷಿಯಿಂದ ಸರಿ ಬಾ ಅಂತ ಆಕೆಯನ್ನು ವೈಶಾಲಿ ಅವರ ರೂಮ್ಗೆ ಕರ್ಕೊಂಡು ಹೋದ. ಅವ್ರು ಹೋಗುವಷ್ಟರಲ್ಲಿ ಆಗಲೇ ವೈಶಾಲಿ ಅವರು ನಿದ್ದೆ ಮಾಡ್ತಿದ್ರೆ ಆಗಲೇ ಶ್ರೀನಿವಾಸ್ ಅವರು ಕೂಡ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದರು. ಸಾಮ್ರಾಟ್ ಮತ್ತು ಸುರಕ್ಷಾ ಆ ಸಮಯದಲ್ಲಿ ಅಲ್ಲಿಗೆ ಬರೋದನ್ನು ನೋಡಿದ ಶ್ರೀನಿವಾಸ್ ಅವರು ಮೊದಲು ಗಾಬರಿಪಟ್ಟು, ಏನು ಈ ಸಮಯದಲ್ಲಿ ನೀವಿಲ್ಲಿ, ಎಲ್ಲವೂ ಚೆನ್ನಾಗಿದೆಯಲ್ಲ ಅಂತ ಕೇಳಿದ್ರು ಸಾಮ್ರಾಟ್ ಹತ್ರ. ನಥಿಂಗ್ ಡ್ಯಾಡಿ, ಸುರಕ್ಷಾ ಮಮ್ಮಿಯನ್ನು ನೋಡಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ ಅಂದ ಸಾಮ್ರಾಟ್. ಹ್ಞೂ ಅನ್ನುತ್ತಾ ಸುರಕ್ಷಾ ವೈಶಾಲಿ ಅವರ ಜೊತೆ ಏನೋ ಮಾತಾಡಬೇಕು ಅಂದ್ಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡ ಶ್ರೀನಿವಾಸ್ ಅವರು ಹೊರಗೆ ಹೋಗಲು ವೈಶಾಲಿ ಅವರ ಪಕ್ಕದಲ್ಲೇ ಹಾಸಿಗೆ ಮೇಲೆ ಕೂತ ಸುರಕ್ಷಾ ನಿದ್ದೆಯಲ್ಲಿರುವ ವೈಶಾಲಿ ಅವರ ಕೈಗಳನ್ನು ಹಿಡ್ಕೊಂಡು,
ಸಾರಿ ಅತ್ತೆ, ನನ್ನಿಂದ ನಿಮ್ಮ ಮಗ ಪ್ರಾಣ ಕಳ್ಕೊಂಡಿದ್ದಾನೆ. ನಿಮಗೆ ಈ ಪರಿಸ್ಥಿತಿ ಬಂದಿದೆ. ನಿಮ್ಮ ಈ ಸ್ಥಿತಿಗೆ ನಾನು ನೇರವಾಗಿ ಕಾರಣ ಅಲ್ಲದಿದ್ದರೂ ಪರೋಕ್ಷವಾಗಿ ನಾನೇ ಕಾರಣ ಆದೆ. ಅದಕ್ಕೆ ನಿಮ್ಮನ್ನು ಗುಣಪಡಿಸುವಂತಹ ಜವಾಬ್ದಾರಿ ಕೂಡ ನನ್ನದೇ. ಹೇಗಾದರೂ ಮಾಡಿ ನಿಮ್ಮನ್ನು ಮತ್ತೆ ಮೊದಲಿನಂತೆ ಮಾಡಿದ ಮೇಲೆಯೇ ನಾನು ನನ್ನ ಮಗನ ಜೊತೆ ನಿಮ್ಮ ಮನೆಯ ಹೊಸ್ತಿಲು ದಾಟ್ತೀನಿ. ಅಲ್ಲಿಯವರೆಗೆ ನಿಮ್ಮ ಪೂರ್ಣ ಜವಾಬ್ದಾರಿ ನನ್ನದೇ ಅತ್ತೆ ಅಂದ್ಲು ಸುರಕ್ಷಾ. ನನ್ನ ಅಜಾಗರೂಕತೆಯಿಂದ ನಿಮಗೆ ನೋವು ಕೊಟ್ಟಿದ್ರೆ ನನ್ನ ಜವಾಬ್ದಾರಿ ನಿಮ್ಮನ್ನು ಮತ್ತೆ ಮೊದಲಿನಂತೆ ಮಾಡುತ್ತೆ. ಅಲ್ಲಿಯವರೆಗೆ ಕೇವಲ ಕ್ಷಮಿಸಿ ಅಂತ ಹೇಳೋದು ಬಿಟ್ಟು ಇನ್ನೇನು ಹೇಳೋದಕ್ಕಾಗಲ್ಲ ಅಂತ ಕಣ್ಣೀರಿನಿಂದ ಆಕೆಯ ಕಾಲು ಹಿಡಿದು ಕ್ಷಮೆ ಕೇಳಿದ್ಲು ಸುರಕ್ಷಾ. ಸುರಕ್ಷಾಳ ಮಾತುಗಳನ್ನ ಕೇಳಿದ ಸಾಮ್ರಾಟ್ನಲ್ಲಿ ಮತ್ತೊಮ್ಮೆ ದೊಡ್ಡ ಅಲೆಗಳೇ ಎದ್ದುವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.